ಗೆಲುವಿನ ಕುರಿತು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮಾತುಗಳನ್ನಾಡಿದ್ದಾರೆ. ಅಧಿಕೃತ ಅಂತರದ ಬಗ್ಗೆ ಈಗ ನಾನು ಏನನ್ನು ಹೇಳಲ್ಲ, ಆದ್ರೆ ನಾನು ಮುನ್ನಡೆಯಲ್ಲಿದ್ದೇನೆ ಅಂತ ಹೇಳಿದ್ದಾರೆ ಜೀವರಾಜ್. 3 ವರ್ಷದ ಕಾನೂನು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಬಿಜೆಪಿ ಜೀವರಾಜ್ ಹೇಳಿರುವಂತದ್ದು. ಅತ್ತ ಕಾಂಗ್ರೆಸ್ ಪಾಳ್ಯದಲ್ಲಿ ಮಡುಗಟ್ಟಿದ ನಿರಾಸೆ. ಇದು ಅನ್ಯಾಯ ಅಂತಿದೆ ಕಾಂಗ್ರೆಸ್. ಕಾನೂನು ಹೋರಾಟಕ್ಕೆ ಏನು ಗೋಲ್ಮಾಲ್ ಆಗಿದೆ ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಅಂಚೆ ಮತ ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಮುರೋಹಳ್ಳಿ ದೂರನ್ನ ನೀಡಿದ್ದಾರೆ. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿರುವಂತದ್ದು. ಗೋಲ್ಮಾಲ್ ಆಗಿದೆ ಈ ಒಂದು ಮತ ಎಣಿಕೆಯಲ್ಲಿ. ಗೆಲುವಿನ ಕುರಿತು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕೂಡ ಮಾತನಾಡಿದ್ರು. ಅಧಿಕೃತವಾಗಿ ಅಂತರದ ಬಗ್ಗೆ ನಾನು ಈಗೇನು ಕೂಡ ಮಾತನಾಡಲ್ಲ ಅಂತ ಹೇಳಿದ್ರು. ಆದ್ರೆ ಮುನ್ನಡೆಯಲ್ಲಿದ್ದೇನೆ ಅಂತ ಹೇಳಿಕೊಂಡಿದ್ರು ಜೀವರಾಜ್. 3 ವರ್ಷದ ಕಾನೂನು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ಮಡುಗಟ್ಟಿದೆ ನಿರಾಸೆ. ಇತ್ತ ಕಾಂಗ್ರೆಸ್ ಅನ್ಯಾಯ ಅಂತ ಹೇಳ್ತಾ ಇರುವಂತದ್ದು. ಕಾನೂನು ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಯಾ, ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಕೂಡ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷ. ಟ್ಯಾಂಪರಿಂಗ್ ಆಗಿದೆ, ಅಂಚೆ ಮತಗಳು ಟ್ಯಾಂಪರಿಂಗ್ ಆಗಿದೆ ಅಂತ ಕಾಂಗ್ರೆಸ್ ಮುಖಂಡ ಸುಧೀರ್ ಅವರು ದೂರನ್ನ ನೀಡಿದ್ದಾರೆ. ಚಿಕ್ಕಮಗಳೂರಿನ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಚಿಕ್ಕಮಗಳೂರು ನಗರದ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರನ್ನ ನೀಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮತ್ತು ಅಂದಿನ ಚುನಾವಣಾ ಅಧಿಕಾರಿಯ ವಿರುದ್ಧ ಕೂಡ ಈಗ ದೂರು ದಾಖಲಾಗಿರುವಂಥದ್ದು. ಗೆಲುವಿನ ಕುರಿತು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕೂಡ ಮಾತುಗಳನ್ನಾಡಿದ್ರು. ಅಧಿಕೃತ ಅಂತರದ ಬಗ್ಗೆ ನಾನೀಗೇನು ಹೇಳೋದಕ್ಕೆ ಹೋಗಲ್ಲ, ಆದ್ರೆ ಮುನ್ನಡೆಯಲ್ಲಿದ್ದೇನೆ ಅಂತ ಮಾತುಗಳನ್ನ ಆಡಿದ್ರು. ಗೆಲುವಿನ ಕುರಿತು ಬಿಜೆಪಿ ಅಭ್ಯರ್ಥಿ ಹೇಳಿರುವಂತಹ ಮಾತುಗಳು. 3 ವರ್ಷದ ಕಾನೂನಿನ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ನಿರಾಸೆ ಹೆಚ್ಚಾಗಿ ಹೋಗಿದೆ. ಇದು ಅನ್ಯಾಯ ಅಂತ ಹೇಳ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ. ಕಾನೂನು ಹೋರಾಟಕ್ಕೆ ಸಜ್ಜಾಗಿದೆ, ಇಲ್ಲೇನೋ ಗೋಲ್ಮಾಲ್ ಆಗಿದೆ, ಅಂಚೆ ಮತ ಟ್ಯಾಂಪರಿಂಗ್ ಆಗಿದೆ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಅವರು ಈಗ ದೂರನ್ನ ನೀಡಿದ್ದಾರೆ. ಚಿಕ್ಕಮಗಳೂರು ನಗರದ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ದೂರನ್ನ ನೀಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಹಾಗೆ ಅಂದಿನ ಚುನಾವಣಾ ಅಧಿಕಾರಿ ಯಾರಿದ್ರು ಅವರ ವಿರುದ್ಧವಾಗಿ ಈಗ ದೂರನ್ನ ನೀಡಿರುವಂತದ್ದು. ಗೆಲುವಿನ ಕುರಿತು ಈಗ ಬಿಜೆಪಿ ಅಭ್ಯರ್ಥಿ ಮಾತನಾಡಿದ್ರು. ಒಂದು ಕಡೆ ವಿಶ್ವಾಸವನ್ನ ತೋರಿಸ್ಕೊಳ್ತಾ ಇದ್ದಾರೆ. ಇದು ಕಾನೂನು ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ. 3 ವರ್ಷದ ಕಾನೂನು ಹೋರಾಟ ಏನ್ ಮಾಡ್ಕೊಂಡು ಬಂದಿದ್ವಲ್ಲ ಅದಕ್ಕೆ ಸಿಕ್ಕಿರುವಂತಹ ಜಯ ಅಂತ ಅವ್ರು ಹೇಳ್ತಿದ್ರೆ, ಇತ್ತ ಕಾಂಗ್ರೆಸ್ನ ಏನು ಸೋತಿರುವಂತಹ ಅಭ್ಯರ್ಥಿ ಹಾಗೆ ಮುಖಂಡರು, ಅಲ್ಲಿನ ಮುಖಂಡರು ಈಗ ನಾವು ಇಲ್ಲೇನೋ ಗೋಲ್ಮಾಲ್ ಆಗಿದೆ, ಹಾಗಾಗಿ ನಾವು ಬಿಜೆಪಿ ಅಭ್ಯರ್ಥಿ ಜೊತೆಗೆ ಅವತ್ತಿದ್ದಂತಹ ಚುನಾವಣಾ ಅಧಿಕಾರಿಯ ವಿರುದ್ಧ ಈಗ ದೂರನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಅಂಚೆ ಮತ ಟ್ಯಾಂಪರಿಂಗ್ ಆಗಿದೆ ಅನ್ನುವಂತ ಆರೋಪ ಕೂಡ ಮಾಡ್ತಿದ್ದಾರೆ. ಈ ಕುರಿತಂತೆ ಚಿಕ್ಕಮಗಳೂರು ನಗರದ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ.